ನನ್ನ ಕೌಟುಂಬಿಕ ಜೀವನದೊಳಗೆ ಬಹಳಷ್ಟು ಕಷ್ಟ ಕಾರ್ಪಣೆಗಳು ಇದ್ದು ನಾನು ಎಲ್ಲರನ್ನು ಬದುಕಬೇಕಾಗಿತ್ತು. ಎಲ್ಲರಿಗೂ ರೊಟ್ಟಿ ತಿನಿಸಿ ಆಮೇಲೆ ತಿನ್ನಬೇಕಾಗಿತ್ತು. ಎಲ್ಲರನ್ನು ಸಾಕಿ ಜೀವಂತಿಟ್ಟು ಏನಾರ ಸಾಧನೆ ಮಾಡಬೇಕಾಗಿತ್ತು. ನಾನು ಒಬ್ಬನ ಆಗಿಬಿಡುನು ಅಂತ ಹೇಳಿ ಹೋಗಿ ಬಿಟ್ಟಿದ್ರೆ ಬೆಂಗಳೂರಿಗೆ ಏನೋ ಆಗಿರ್ತಿದ್ದೆ. ಏನೋ ಆಗಿ ಯಾವುದೋ ಒಂದು ರಾಜ್ಯದಾಗ ಇರ್ತಿದ್ದೆ. ಆದ್ರೆ ನೋಡಾಕ ನಮ್ಮ ಅವ್ವ ಇರ್ತಿದ್ದಿಲ್ಲ, ನಮ್ಮ ಅಣ್ಣತಮ್ಮ ಇರ್ತಿದ್ದಿಲ್ಲ, ಯಾರು ಇರ್ತಿದ್ದಿಲ್ಲ. ಆದ್ರೆ ನಮ್ಮ ಅವ್ವನ್ ಜೀವಂತ ಇಟ್ಟುಕೊಂಡು ಇವತ್ತ ನಮ್ಮ ಅವನ್ನ ನನ್ನ ಮನೆಯೊಳಗೆ ಇಟ್ಟುಕೊಂಡು ಪ್ರತಿಯೊಂದನ್ನು ದಿನಾಲು ಹೊರಗೆ ಬರೋ ಮುಂದೆ ನಾ ಹೋಗಿ ಬರಲೇ ಅಂತ ಹೇಳ್ತೀನಿ. ಅಂದ್ರೆ ನಾನು ಕೋಟ್ ಹೆಂಗೈತ್ ನೋಡ್ಬೆ ಅಂತ ತೋರಿಸಿ ಬರ್ತೀನಿ ಆಕಿಗೆ. ದಿನಾ ಒಂದ್ ನಮನಿ ಕೋಟು. ಖುಷಿ, ತಾಯಿಗೆ ಖುಷಿ. ಅವ್ರನ್ನೆಲ್ಲ ಜೀವಂತಿಟ್ಟು ನಾನು ಆದೆ. ಅದಕ್ಕೆ ಆ ಟೈಮ್ನೊಳಗೆ ಬಹಳ ಕಷ್ಟ ಬಂದು ಕಾನ್ಸಂಟ್ರೇಟ್ ಮಾಡಿ ಓದಾಕಾಗ್ಲಿಲ್ಲ. ಡಿಪ್ರೆಷನ್ಗೆ ಹೋಗಿದ್ದೆ, ಆಲ್ಮೋಸ್ಟ್ ಡಿಪ್ರೆಷನ್ಗೆ ಹೋಗಿದ್ದೆ. ಇನ್ನೇನು ಸೈಕಿಯಾಟ್ರಿಸ್ಟ್ ಕಡೆಗೆ ಟ್ರೀಟ್ಮೆಂಟ್ ತಗೊಳ್ಬೇಕು ಅಷ್ಟು ಡಿಪ್ರೆಷನ್ಗೆ ಹೋದವ. ಮತ್ತು ಮೇನ್ ಸ್ಟ್ರೀಮಿಗೆ ಬಂದು ಅಭ್ಯಾಸ ಮಾಡಿ KS ನೊಳಗ ಚಲೋ ರ್ಯಾಂಕ್ ಬಂತು.